ನನ್ನ ವಯಸ್ಸು ಬಂದ್ಬಿಟ್ಟು 22 ವರ್ಷ. ಮೊಬೈಲ್ ಕೆಲಸ ಮಾಡ್ತಾ ಇದ್ದು, ಅದು ಬಿಟ್ಟಾದ್ಮೇಲೆ ನಮ್ಮ ಅಪ್ಪ ಅಮ್ಮ ಮನೆಯಲ್ಲ ಮಾಡ್ತಿದ್ರಲ್ಲ, ಅದರಿಂದ ನಾನು ಅಪ್ಪ ಜೊತೆ ನೋಡಿಕೊಂಡು ನಿಧಾನ ಕಲ್ತ್ಕೊಂಡು ಮತ್ತೆ ಶುರು ಮಾಡಿದ್ದೀನಿ ಕೆಲಸನ. ನಾನು ಸುಮಾರು ಒಂದು 7 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಮಣ್ಣಿನ ಕೆಲಸ, ಮಡಿಕೆದು ಪಾಟ್ಸ್, ಡಿಸೈನ್ ಪಾಟ್ಸ್ ಥರ ಮಾಡ್ತಾ ಇದ್ದೀನಿ. ಕೆಲವರು ಕಡೆ ಎಲ್ಲ ಕೊಂಡ್ಕೊಂಬಂದು ಸೇಲ್ಸ್ ಮಾಡ್ತಾರೆ. ನಾನು ಇಲ್ಲಿ ಓನಾಗೆ ಮಾಡ್ಬೇಕಂತ ಬಿಟ್ಟು ಈ ತರ ಮಾಡ್ತಾ ಇದ್ದೀನಿ. ಬೇರೆ ಕಡೆಯಿಂದ ಹೋಲ್ಸೇಲ್ಸ್ಗೆ ಅಲ್ಲಿಂದ ಪಾಟ್ಸ್ ಎಲ್ಲ ತಗೊಂಡ್ಬಂದು ಸೇಲ್ಸ್ ಮಾಡ್ತಾ ಇರ್ತಾರೆ. ಸೊ ಸುಮ್ಮನೆ ನಾವ್ಯಾಕೆ ಹೋಗ್ಬೇಕು ಬೇರೆ ಕಡೆ ಅಂತ ಹೇಳ್ಬಿಟ್ಟು ನಾನೇ ಇಲ್ಲೇ ಓನಾಗಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಆಮೇಲೆ ಮಣ್ಣು ತೊಳಿಯೋದು ಹೆಂಗೆ ಅಂತ ಹೇಳ್ಬಿಟ್ಟು ಅದೆಲ್ಲ ಹೆಂಗ್ ಕಲಿಸ್ತಾರೆ ಏನಂತ ತಿಳ್ಕೊಂಡು, ಆಮೇಲೆ ಒಂದು 3 months 4 months ವರೆಗೂ ಟ್ರೈನಿಂಗ್ ತಗೊಂಡೆ. ಆಮೇಲೆ ಚಕ್ರದ ಮೇಲೆ ಮಾಡೋದಕ್ಕೆ ಆಮೇಲೆ ಬಿಟ್ಟು ನಿದ್ದೆನಕ್ಕೆ ಕಲ್ತ್ಕೊಂಡ್ಬಿಟ್ಟೆ ಒಂದು 5 months ವರೆಗೂ. ಇದು ಬಂದ್ಬಿಟ್ಟು ನಾವು 0 ಇನ್ವೆಸ್ಟ್ಮೆಂಟ್ ಇದು. ಅಂದ್ರೆ ಇದಕ್ಕೇನು ಬಂಡವಾಳ ಅಂತದ್ದು ಏನು ಹಾಕಂಗಿಲ್ಲ. ಮಣ್ಣು ಅದೇ ಟ್ರಾಕ್ಟ್ರಿ ಆ ಥರಕ್ಕೆ ಅದ್ರ ಬಿಟ್ಟು ಬೇರೆ ಮಣ್ಣಿಗೆ ಆ ಥರಕ್ಕೆ ಏನು ಬಂಡವಾಳ ಅಂತದ್ದು ಏನಿಲ್ಲ. 0 ಬಿಸ್ನೆಸ್ಮೆಂಟ್ ಇದು. ಮಡಿಕೆ ಮಾಡ್ತೀನಿ, ಡಿಸೈನ್ ಪಾಟ್ಸು, ಮತ್ತೆ ನೀರು ಕುಡಿಯೋ ಮಡಿಕೆಗಳು, ಗಿಡ ಉಣೋದು, ಮತ್ತೆ ಡಿಸೈನಿಂಗ್ ಪಾಟ್ಸು, ಬ್ಯಾಲ್ಸು ಆ ಥರ ಎಲ್ಲ ಮಾಡ್ತೀನಿ. ಕುದುರೆ, ಆನೆ ಆ ಥರ ಎಲ್ಲ ಮಾಡ್ತೀನಿ. ಒಂದೂವರೆ ವರ್ಷದಿಂದ ಲಾಕ್ಡೌನ್ ಆದ ಬಿಸ್ನೆಸ್ ಇಲ್ಲ ಸರ್, ವ್ಯಾಪಾರ ಕಮ್ಮಿ ನಡೀತಾ ಇತ್ತು. ಈಗ ಏನೋ ತಿಂಗಳಿಗೆ ಒಂದು 10,000 15,000 ಸಂಪಾದನೆ ಆಗ್ತಾ ಇತ್ತು. ಮಾಡ್ತೀವಲ್ಲ, ಆಗೇನಾದ್ರು ಮಾಡ್ಬೇಕಾದ್ರೆ ಕೆಲವೊಂದು ಪಾರ್ಟ್ಸ್ ಸುಡ್ಬೇಕಾದ್ರೆ ಹೊಡೆದೋಗ್ಬಿಡ್ತವೆ. ಕಷ್ಟಪಟ್ಟು ಮಾಡಿರ್ತೀವಿ, ಕಷ್ಟಪಟ್ಟು ಸುಡ್ತಾ ಇರ್ತೀವಲ್ಲ, ಆ ಟೈಮ್ಗಳಲ್ಲಿ ಕೆಲವೊಂದು ಪಾರ್ಟ್ಸ್ ಹೋಗ್ಬಿಡ್ತವೆ. ಅದು ಒಂದು ಸ್ವಲ್ಪ ಮತ್ತೆ ಜೋಡಿಸ್ಬೇಕಾದ್ರೆ, ಕ್ಲೀನ್ ಮಾಡಬೇಕಾದ್ರೆ, ಎತ್ತಿ ಇಳ್ಸ್ಕೊಳೋದ್ರ ಬಗ್ಗೆ ಕೆಲವೊಂದು ಪಾರ್ಟ್ಸ್ ಹೋಗ್ಬಿಡುತ್ತೆ. ಅದೊಂದು ಸ್ವಲ್ಪ ಬಾಧೆ ಅನ್ಸುತ್ತೆ. ಅಷ್ಟು ಕಷ್ಟಪಟ್ಟು ಮಾಡ್ಬಿಟ್ಟು ಈ ಥರ ಹಾಳಾಗ್ಬಿಡುತ್ತೇನೋ ಒಂದು ಸ್ವಲ್ಪ ಇದಾಗುತ್ತೆ. ಪಾಟ್ಸ್ ಏನಾದ್ರು ಮಾಡ್ಬಿಟ್ಟು ನಾವೆಲ್ಲ ಕಷ್ಟಪಟ್ಟು ಮಾಡಿ ಇಟ್ಕೊಂಡಿರ್ತೀನಲ್ಲ, ಆಮೇಲೆ ಯಾರಿಗಾದ್ರು ಬಂದು ಸೇಲ್ ಮಾಡ್ತೀನಲ್ಲ, ಆಗ ಸೇಲ್ ಮಾಡ್ಬೇಕಾದ್ರೆ ಖುಷಿ ಅನ್ಸುತ್ತೆ. ನಾನು ಈ ತರ ಮಾಡಿ ಪಾಟ್ಸ್ ಮಾಡ್ಬಿಟ್ಟು ಸೇಲ್ ಮಾಡ್ತಾ ಇದ್ದೀನಿ, ಬಂದು ತಗೊಂಡು ಹೋಗ್ತಾರೆ, ಅವ್ರಿಗೂ ಯೂಸ್ಫುಲ್ ಆಗ್ತಾ ಇದೆ ಅಂತ ಹೇಳಿ ಆ ಟೈಮಲ್ಲಿ ಖುಷಿ ಆಗುತ್ತೆ.